ಸದ್ಗತಿಯನ್ನು ಸಾರಿದರು. ಇಂಥ ಮಹಾನ ಬಂಜಾರ ಸಮಾಜದ ಶ್ರೇಷ್ಠ ಗುರುಗಳು ಜೀವನ ಪ್ರತಿ ಹೆಜ್ಜೆಯು ನುಡಿಯು ನಮಗೆ ಆದರ್ಶವಾಗಿದೆ. ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಬಂಜಾರ ಸಮಾಜದ ಸಾಗುತ್ತಿದೆ. ಶ್ರಮಿಜೀವಿಗಳಾದ ಬಂಜಾರ ಸಮಾಜವು ಎಲ್ಲ ಕ್ಷೇತ್ರಗಳಲ್ಲೂ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡುತ್ತಿದೆ. ಕಲೆ, ಸಂಸ್ಕೃತಿ, ಸಾಹಿತ್ಯ ಸಂಪ್ರದಾಯದಲ್ಲಿ ಇಡೀ ವಿಶ್ವಕ್ಕೆ ಬಂಜಾರ ಸಮಾಜ ಮಾದರಿಯಾಗಿದೆ. ಸಮಾಜದಲ್ಲಿ ಅತ್ಯಂತ ವಿಶ್ವಾಸರ ಸಮಾಜವಾಗಿದೆ. ಕೈ ಹಿಡಿದವರನ್ನು ಎಂದಿಗೂ ಕೈ ಬಿಡದ ನುಡಿದಂತೆ ನಡೆಯುವ ಸಮಾಜ ಬಂಜಾರ ಲಂಬಾಣಿ ಸಮಾಜ ಎಂದು ನಾನು ಹೇಳಬೇಕಾಗುತ್ತದೆ. ನಾನು ಶಾಸಕನಾಗಲು ಸೇವಲಾಲ್ ಮಹಾರಾಜರ ಆಶೀರ್ವಾದ ಮತ್ತು ಎಲ್ಲ ಬಂಜಾರ ಸಮಾಜದವರ ಆಶೀರ್ವಾದವೇ ಕಾರಣ. ಸಮಾಜದ ತಾಂಡಗಳಲ್ಲಿ ಅಭಿವೃದ್ಧಿ ನಿರಂತರವಾಗಿ ಶ್ರಮಿಸುತ್ತಿದ್ದು, ಸದಾ ನನ್ನ ಜೊತೆಗೆ ನಿಲ್ಲುವ ಬಂಜಾರ ಸಮಾಜದ ಪ್ರಗತಿಗೆ ಶಕ್ತಿ ಮೀರಿ ಕೆಲಸ ಮಾಡಲಾಗುತ್ತಿದೆ. ಮುಂದೆ ಬಂಜಾರ ಸಮಾಜ ಜನತೆಗೆ ನಾನು ಸದಾ ಇರುತ್ತೇನೆ ಎಂದು, ಸಮಾಜ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುತ್ತೇನೆ ಎಂದು ಹೇಳಲು ನಾನು ಬಯಸುತ್ತೇನೆ. ಇವತ್ತು ಬೆಳಿಗ್ಗೆ ಹಿಡಿದು 11 ಗಂಟೆ ಹಿಡಿದು ಈ ಮೆರವಣಿಗೆ ಮುಖಾಂತರ, ಯಾಕಂದ್ರೆ 4 ಗಂಟೆ ಆಗಿದೆ, ಒಳಗೆ ಎಷ್ಟು ಜನ ಗೊತ್ತಿಲ್ಲ, ಹೊರಗೆ ಭಯಂಕರ ಜನ ಇದ್ದಂತು. ನಾನು ಮೆರವಣಿಗೆ ಬರಬೇಕು ಮಾಡಿದ್ರೆ ವಾಡಿಗೆ ಹೋಗಿ ವಾಡಿಯಲ್ಲಿ ಕೂಡ ಕಾರ್ಯಕ್ರಮ ಅಟೆಂಡ್ ಮಾಡಿ, ಧರ್ಮಪುರದಲ್ಲಿ ಕಾರ್ಯಕ್ರಮ ಅಟೆಂಡ್ ಮಾಡಿ, ಬಾಪುನಾಯಕ್ ತಾಂಡದಲ್ಲಿ, ಮಡಿವಾಳ ತಾಂಡದಲ್ಲಿ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಅಲ್ಲಿ ಹೋಗಿ ಭೇಟಿ ಕೊಟ್ಟು ಬರಲ್ಲ ತಡವಾಯಿತು, ಕ್ಷಮೆ ಇರಲಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಹೇಳಿ, ಈ ಕಾರ್ಯಕ್ರಮದಲ್ಲಿ ಕೂಡ ಅನೇಕ ಎಲ್ಲ ಹಿರಿಯರು, ಪೂಜ್ಯ ಗುರುಗಳು, ನಮ್ಮೆಲ್ಲ ಸೋದರರು ಎಲ್ಲರೂ ಪಾಲ್ಗೊಂಡಿದ್ರಿ. ತಮ್ಮೆಲ್ಲರಿಗೂ ಇನ್ನೊಂದು ಸರ್ತಿ ಸಂತ ಸೇವಲಾಲ್ ಮಹಾರಾಜರ 287ನೇ ಜಯಂತಿಯ ಶುಭಾಶಯಗಳನ್ನ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ಕೂಡ ನಮಸ್ಕಾರ.